ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಡ್ ಸೈಜ್ ಎಸ್ ಯು ವಿ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ 9 ಕಾರ್ ಅಥವಾ 10 ಕಾರ್ಗಳಿದ್ದಾವೆ ಸೆಗ್ಮೆಂಟಲ್ಲೇ. ಅದಕ್ಕೆ ಇವಾಗ ಇನ್ನೊಂದು ಕಾರ್ ಕೂಡ ಆ್ಯಡಪ್ ಆಗಿದೆ, ಅದೇ ಟಾಟಾ ಕರ್ವ್ ಇ ವಿ ಸ್ನೇಹಿತರೆ. ಐಸ್ ವರ್ಷನು ಸೆಪ್ಟೆಂಬರ್ 2 ಮೇಲೆ ಲಾಂಚ್ ಆಗುತ್ತೆ. ಫಸ್ಟ್ ಇವಾಗ ಇ ವಿ ವರ್ಷನ್ ಲಾಂಚ್ ಮಾಡಿದ್ದಾರೆ, ಬಟ್ ಇಟ್ಸ್ ನಾಟ್ ದಟ್ ಎಕ್ಸೈಟಿಂಗ್ ಮಚ್ ಸ್ನೇಹಿತರೆ, ಬಿಕಾಸ್ ಇಟ್ಸ್ ದ ಕಾಂಬಿನೇಷನ್ ಆಫ್ ಸಫಾರಿ ಆ್ಯಂಡ್ ನೆಕ್ಸಾನ್ ಓನ್ಲಿ. ಬಟ್ ತುಂಬ ಒಂಥರ ಏನು ಹೇಳ್ತೀವಿ, ಬಿಗ್ಗರ್ ನೆಕ್ಸಾನ್ ವರ್ಷನ್ ಅಂತಲೇ ಹೇಳ್ಬೋದು. ಕರ್ವ್ ಆ ಥರ ಡಿಸೈನ್ ಮಾಡಿದರೆ ಈವನ್ ಇಂಟೀರಿಯರ್ ಡಿಸೈನಿಂಗ್ ಕೂಡ ಒಂಥರ ನೆಕ್ಸಾನ್ ವೈಬೇ ತುಂಬ ಕೊಡುತ್ತೆ. ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ ಲೆಂತು 4.3 ಮೀಟರ್ಸ್ ಬರುತ್ತೆ, ವಿಡ್ತು 1.8 ಮೀಟರ್ಸ್ ಬರುತ್ತೆ, ಹೈಟು 1.6 ಮೀಟರ್ಸ್ ಬರುತ್ತೆ, ಆ್ಯಂಡ್ ವೀಲ್ ಬೇಸು 2.5 ಮೀಟರ್ಸ್ ಬರುತ್ತೆ, ಆ್ಯಂಡ್ ಟರ್ನಿಂಗ್ ರೇಡಿಯಸು 5.3 ಮೀಟರ್ಸ್ ಬರುತ್ತೆ, ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು 186 mm ಬರುತ್ತೆ. 45 kW ಬರುತ್ತೆ, ಅದು ಬಂದು 190 mm ಬರುತ್ತೆ. ಆ್ಯಂಡ್ ವಾಟರ್ ವೇಡಿಂಗ್ ಕೆಪಾಸಿಟಿ ಆ್ಯಕ್ಚುಲಿ 450 mm ಇದೆ. ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ ಅದರ ಡಬಲ್ ಬರುತ್ತೆ, ಅಥವಾ ಅದರ ಡಬಲ್ಗಿನ ಸ್ವಲ್ಪ ಜಾಸ್ತಿ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಸೈಜ್ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ವೀಲ್ ಬೇಸು ನೆಕ್ಸಾನ್ಗಿನ ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ, ಸೆಗ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ದಿಸ್ ದ ಲೋಯೆಸ್ಟ್ ವೀಲ್ ಬೇಸ್ ಇಟ್ಸ್ ಹ್ಯಾವಿಂಗ್ ಸ್ನೇಹಿತರೆ. ಇದು ಬಿಟ್ಟರೆ ನೆಕ್ಸ್ಟ್ ಆಸ್ಟರ್ ಲೋಯೆಸ್ಟು, ಸೊ ಅಷ್ಟು ಕಮ್ಮಿ ಇದೆ ವೀಲ್ ಬೇಸು. ಸೊ ಹಾಗಾಗಿ ಇಟ್ಸ್ ಜಸ್ಟ್ ಬಿಗರ್ ವರ್ಷನ್ ಆಫ್ ನೆಕ್ಸಾನ್ ಅಂತ ಹೇಳಿದ್ದು. ಸೊ ಲೆಂತ್ ಏನು ಜಾಸ್ತಿ ಆಗಿದೆ, ಅದು ಇರೋ ಬರೋದು ಸ್ಪೇಸಿಂಗ್ ಎಲ್ಲ ತೆಗೆದು ಬೂಟ್ಗೆ ಹಾಕ್ದಂಗಿದೆ. ಒಳಗಡೆ ಸ್ಪೇಸಿಂಗ್ ಆಲ್ಮೋಸ್ಟ್ ಕಾಂಪ್ರಮೈಸ್ ಆಗಿದೆ. ಇದು ಬಂದು ಕಾರಿನ ಮೋಟರ್ ಇರುವಂಥ ಜಾಗ, ಆ್ಯಂಡ್ ಇದ್ರ ಮೇಲ್ಗಡೆ ಒಂದು ಫ್ರಂಟ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. 11.6 ಲೀಟರ್ಸ್ ಇರುವಂಥದ್ದು. ಇಟ್ಸ್ ಬೆಸ್ಟ್ ನೋನ್ ಫಾರ್ ಚಾರ್ಜಿಂಗ್ ಕೇಬಲ್ಸ್ ಸ್ನೇಹಿತರೆ. ಅದು ಬಿಟ್ಟು ಇನ್ನೇನು ಇಡೋಕ್ಕಾಗಲ್ಲ. ಅದು ಬಿಟ್ಟು ಇನ್ನು ಸಣ್ಣ ಸಣ್ಣ ಐಟಮ್ಸ್ಗಳು ಏನಾದರೂ ಇಟ್ಕೋಬೋದು ಅಷ್ಟೇ, ಲೈಕ್ ಕೊತ್ತಂಬರಿ ಸೊಪ್ಪು ಆ ಥರದ್ದು ಏನಾದ್ರು ಇಟ್ಕೋಬೋದು ಅಷ್ಟೇ ನೀವು. ಆ್ಯಂಡ್ ಈ ಕಾರಲ್ಲಿ 2 ಬ್ಯಾಟ್ರಿ ಪ್ಯಾಕ್ ಬರುತ್ತೆ, ಒಂದು 40.5 kW, ಇನ್ನೊಂದು 55. 40.5 ಬಂದು ನೆಕ್ಸಾನ ಲಾಂಗ್ ರೇಂಜ್ ಏನು ನೋಡ್ತೀರಾ ಸೇಮ್ ಅದೇನೇ 150 PS ಪವರ್ ಮತ್ತು 215 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಆ್ಯಂಡ್ 0 to 100 9 seconds ತೊಗೊಳತ್ತೆ ಅದು. ಆ್ಯಂಡ್ 55 kW ಬಂದು 167 PS ಪವರ್ ಮತ್ತು 215 Nm ಟಾರ್ಕ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದು. ಅದು ಬಂದು 0 to 100 8.6 seconds ತೊಗೊಳತ್ತೆ. 40.5 kWಗೆ 502 ಕಿಲೋಮೀಟರ್ಸ್ ಕ್ಲೇಮ್ಡ್ ರೇಂಜ್ ಕೊಟ್ಟಿದ್ದಾರೆ, ಆ್ಯಂಡ್ 55 kWಗೆ 585 ಕಿಲೋಮೀಟರ್ಸ್ ಕ್ಲೇಮ್ಡ್ ರೇಂಜ್ ಕೊಟ್ಟಿದ್ದಾರೆ. ಒಳಗಡೆ ಹೋದಾಗ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಮೋಟರ್ ಬಂದು ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರನಸ್ ಮೋಟರು, ಆ್ಯಂಡ್ ಇಟ್ಸ್ ಜೆನ್ 2 ಮೋಟರ್ ಆ್ಯಕ್ಚುಲಿ. ಆ್ಯಂಡ್ ಬ್ಯಾಟ್ರಿ ಸಿಸ್ಟಮ್ ಬಂದು ಲಿಕ್ವಿಡ್ ಕೂಲ್ ಸಿಸ್ಟಮ್ ಕೊಟ್ಟಿದ್ದಾರೆ, ಆ್ಯಂಡ್ ಬ್ಯಾಟ್ರಿ ಮತ್ತು ಮೋಟರ್ ಕೂಡ IP67 ರೇಟೆಡನ್ನೇ ಕೊಟ್ಟಿರೋವಂಥದ್ದು, ಅಂದರೆ ಬೇಸಿಕ್ಲಿ ವಾಟರ್ ಪ್ರೂಫು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಇ ವಿ ಕಾರ್ ಇದು ಯಾವುದೇ ಥರದ ಸೌಂಡ್ ಇರಲ್ಲ, ಸೊ ಇನ್ಸುಲೇಷನ್ನು ಬೇಕಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ಆದ್ರೂ ವೇರಿಯಂಟ್ಸ್ ಬಗ್ಗೆ ನೋಡೋದಾದರೆ ಟೋಟಲ್ ಆಗಿ 5 ವೇರಿಯಂಟ್ ಬರುತ್ತೆ ಸ್ನೇಹಿತರೆ. ಕ್ರಿಯೇಟಿವ್, ಅಕಂಪ್ಲಿಷ್ಡ್ ಪ್ಲಸ್ ಎಸ್ಸು, ಎಂಪರ್ಡ್ ಪ್ಲಸ್ ಎ ಅಂತ. ಆ್ಯಂಡ್ ಪ್ರೈಸಿಂಗ್ ಬಂದು ಕ್ರಿಯೇಟಿವ್ ವೇರಿಯಂಟು 17.49 lakhs ಸ್ಟಾರ್ಟ್ ಆದರೆ, ಟಾಪ್ ಎಂಡು ಎಂಪರ್ಡ್ ಪ್ಲಸ್ ಎ 55 kW 21,19,000 ಆಗುತ್ತೆ. ಬೇಸಿಕ್ಲಿ 22 ಲಕ್ಷ ಅಂತ ಅಂದ್ಕೊಳ್ಳಿ. ಆನ್ ರೋಡ್ ಒಂದು 24 ಲಕ್ಷ ಆಗುತ್ತೆ. ಬಿಗ್ಗೆಸ್ಟ್ ಚೇಂಜ್ ಕರ್ವಲಿ ಅಂತಂದರೆ ಕೀ. ಆ್ಯಕ್ಚುಲಿ ನೋಡಿ, ಹೊಸ ಕೀ ಕೊಟ್ಬಿಟ್ಟಿದ್ದಾರೆ ಟಾಟಾದಲ್ಲಿ. ಮುಂಚೆ ಎಲ್ಲ ಅದೇ ತಾತನ ಕಾಲದ ಕೀ ಎಲ್ಲ ಕಾರ್ಗೂ ಕೊಟ್ಟು ತಿಕ್ಲಿಡಿಸಿದ್ರು ಟಾಟಾನವರು. ಬಟ್ ಫೈನಲಿ ಹೊಸ ಕೀ ಬಂದಿದೆ. ಹಿಂದುಗಡೆಗೆ ಇವಿ ಇನ್ನೊಂದು ಕೊಟ್ಟಿರೋದು ನೋಡ್ಬೋದು. ಇವನ್ ಆಲ್ಟರ್ನೇಟಿವ್ ಕೀ ಕೂಡ ಅದೇ ಥರನೇ ಬರುತ್ತೆ. ಆ್ಯಂಡ್ ಇದಕ್ಕೆ ಬಂದರೆ ಲಾಕು, ಬೂಟ್ ಓಪನ್ಗೆ, ಆ್ಯಂಡ್ ಫಾಲೋ ಮಿ ಹೋಮ್ ಲ್ಯಾಂಪ್ಗೆ ಆ್ಯಂಡ್ ಅನ್ಲಾಕ್ ಮಾಡೋಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ಥರ ಲಾಕ್ ಕೊಟ್ಟಿದ್ದಾರೆ. ಇದನ್ನು ಮಾಡಿದಾಗ ಆ್ಯಕ್ಚುಲಿ ನೋಡಿ ಈ ಥರ ಬಂದು ಹೋಗುತ್ತೆ, ಆ್ಯಂಡ್ ಆ್ಯನಿಮೇಷನ್ ಕೂಡ ಮಾಡುತ್ತೆ. ಇವನ್ ಹಿಂದ್ಗಡೆ ಕೂಡ ಅದೇ ಆ್ಯನಿಮೇಷನ್ ಬರುತ್ತೆ. ಅನ್ಲಾಕ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ, ತಿರ್ಗಿ ಅದೇ ಥರ ಡ್ಯಾನ್ಸ್ ಆಡುತ್ತೆ ಆ್ಯಕ್ಚುಲಿ. ನೋಡಿ ಇವಾಗ ಲಾಕ್ ಮಾಡ್ತೀನಿ, ನೋಡಿ ಈ ಥರ ಬಂದು ಹೋಗುತ್ತೆ, ಲೈಟ್ ಡ್ಯಾನ್ಸ್ ಒಂಥರ. ಆ್ಯಂಡ್ ಅನ್ಲಾಕ್ ಮಾಡಿದ್ರು ಮತ್ತು ಇದೇ ಥರ ಬಂದು ಹೋಗುತ್ತೆ. ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನ್ ಅಂತ ಹೇಳ್ತಾರೆ ಇದನ್ನು. ಸೊ ತಿರ್ಗಾ ಲಾಕ್ ಮಾಡೋಣ. ಆ್ಯಂಡ್ ಇದಕ್ಕೆ ಫಾಲೋ ಮಿ ಹೋಮ್ ಲ್ಯಾಂಪ್ ಇದೆ ಅಂತಲೂ ಹೇಳಿದೆ. ನೋಡಿ ಪೂರ್ತಿ ಆನ್ ಆಯ್ತು ಇವಾಗ. ಆ್ಯಕ್ಚುಲಿ ಹೆಡ್ ಲ್ಯಾಂಪು, DRL ಮತ್ತು ಹಿಂದ್ಗಡೆ ಟೈಲ್ ಲ್ಯಾಂಪ್ ಕೂಡ ಆನ್ ಆಗುತ್ತೆ. ಅದೇ ಫಾಲೋ ಮಿ ಹೋಮ್ ಲ್ಯಾಂಪು. ಆ್ಯಂಡ್ ಇನ್ನೊಂದು ಬಂದು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಈ ಕಾರಲ್ಲಿ ಪವರ್ಡ್ ಬೂಟ್ ಬರುತ್ತೆ. ನೋಡಿ ಬೂಟ್ ಓಪನ್ ಆಗುತ್ತೆ, ಮತ್ತು ಅದನ್ನೇ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಆ್ಯಕ್ಚುಲಿ. ಫ್ರಂಟ್ ಪ್ರೊಫೈಲಿಗೆ ಬಂದರೆ ಆ್ಯಕ್ಚುಲಿ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇಂಡಿಕೇಟರ್ ಆಫ್ ಆದಾಗ DRL ಆಗಿ ಡಬಲ್ ಅಪ್ ಆಗುತ್ತೆ. ಫ್ರಂಟಿಂದ ನೋಡಿದ್ರೆ ಆ್ಯಕ್ಚುಲಿ ಡಿಟೋ ನೆಕ್ಸಾನ್ ಇ ವಿ ಥರನೇ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಆ್ಯಕ್ಚುಲಿ ಒಳಗಡೆ ಓಪನ್ ಮಾಡಿದ್ರೆ ಎಲೆಕ್ಟ್ರಾನಿಕಲಿ ಓಪನ್ ಆಗುತ್ತೆ. ಆ್ಯಂಡ್ ಇದು ಬಂದು ಸ್ಮಾರ್ಟ್ DRL ಸ್ನೇಹಿತರೆ. ಬೇಸಿಕ್ಲಿ ನೀವು ಚಾರ್ಜ್ಗೆ ಹಾಕಿದಾಗ ನಿಮ್ಮ ಚಾರ್ಜಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಲೈಕ್ 20% ಇದ್ದಾಗ ಇಷ್ಟಿರುತ್ತೆ, 40 ಆದಾಗ ಇಷ್ಟು ಬರುತ್ತೆ, 60 ಆದಾಗ ಇಷ್ಟು ಬರುತ್ತೆ. ಸೊ 100 ಆದಾಗ ಪೂರ್ತಿಯಾಗಿ ಗ್ಲೋ ಅಪ್ ಆಗುತ್ತೆ DRL. ಸೊ ದಟ್ಸ್ ದ ಸ್ಮಾರ್ಟ್ DRL. ಆ್ಯಂಡ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಲೋ ಬೀಮ್ ಮತ್ತು ಹೈ ಬೀಮ್ಗೆ. ಆ್ಯಂಡ್ LED ಫಾಗ್ ಲ್ಯಾಂಪ್ ಕೂಡ ಬರುತ್ತೆ, ಅದು ಕ್ಯೂಬಲ್ ಕೊಟ್ಟಿದ್ದಾರೆ. ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಕೂಡ ಬರುತ್ತೆ. ಏರ್ ವೆಂಟ್ ಕೊಟ್ಟಿರೋಂಥದ್ದು ನೋಡ್ಬೋದು, ಬೆಟರ್ ಏರೋ ಎಫಿಷಿಯನ್ಸಿಗೆ. ಬಿಕಾಸ್ ಇಟ್ಸ್ ಇ ವಿ ಕಾರ್, ಏರೋ ಎಫಿಷಿಯನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ, ಬಿಕಾಸ್ ರೇಂಜ್ ಮ್ಯಾಟ್ರ್ ಆಗೋದ್ರಿಂದ. ಆ್ಯಂಡ್ ಫ್ರಂಟಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, 1
ಆ್ಯಂಡ್ 2 ಈ ಕಂಡು ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಸಿಲ್ವರ್ ಫಿನಿಶ್ ಕೊಟ್ಟರು ನೋಡ್ಬೋದು ಬಂಪರ್ ಕೆಳಗಡೆ. ಆ್ಯಂಡ್ ಸ್ಕಿಡ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲೇನು ನೋಡ್ತಾ ಇದ್ದೀರಾ ನೀವು, ಕ್ಯಾಮ್ರಾ ಕೂಡ ಬರುತ್ತೆ. ಆ್ಯಂಡ್ ಅಲ್ಲಿ ರೇಂಜ್ ಸೆನ್ಸಿಂಗ್ ವೈಪರ್ಸ್ಗೆ ಸೆನ್ಸರ್ಸ್ ಕೂಡ ಇದೆ. ಈ ಕಾರಲ್ಲಿ ಲೆವೆಲ್ 2 ADAS ಕೂಡ ಇದೆ. 20 ಫೀಚರ್ಸ್ ಬರುತ್ತೆ. ಆ್ಯಂಡ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಏನಿದೆ, ಸ್ಟಾಪ್ ಗೋ ಟ್ರಾಫಿಕಲ್ಲೂ ಕೊಟ್ಟಿದ್ದಾರೆ. ಸೊ ದಟ್ ನೀವು ಸ್ಪೀಡು ಮತ್ತು ಡಿಸ್ಟೆನ್ಸ್ ಎರಡನ್ನೂ ಸೆಟ್ ಮಾಡಿಬಿಟ್ರೆ ನಿಮ್ಮ ಮುಂದ್ಗಡೆ ಇರೋ ಗಾಡಿ ಎಷ್ಟು ಡಿಸ್ಟೆನ್ಸ್ ಸೆಟ್ ಮಾಡಿರ್ತೀರೋ ಆ್ಯಸ್ ಪರ್ ದಟ್ ಕಾರ್ ಮೂಮೆಂಟ್ ಇರುತ್ತೆ. ಆ್ಯಂಡ್ ಆ ಸೈಡ್ ಪ್ರೊಫೈಲಿಗೆ ಬಂದರೆ ಈ ಥರ ಇದೆ ಸ್ನೇಹಿತರೆ. ಆ್ಯಕ್ಚುಲಿ ಅಲಾಯ್ EV ಕಾರ್ಗಳು ಅಲಾಯ್ ಆ್ಯಕ್ಚುಲಿ ನನಗೆ ಇಷ್ಟ ಆಗಲ್ಲ, ಬಿಕಾಸ್ ಒಂಥರ ಎರಡಾಗಿರುತ್ತೆ ಡಿಸೈನ್ಗಳು. ಬಟ್ ಐಸ್ಪಾಡ್ ಕರ್ವ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಅದು ಬಂದಾಗ ಅದ್ರ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಟೈರ್ ಸೈಜ್ ಬಂದು 215/55 18 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಏರೋ ಇನ್ಸರ್ಟ್ಸ್ ಇರುವಂತಹ ಅಲಾಯ್ ವೀಲು. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಕೂಡ ಬರುತ್ತೆ. ಆ್ಯಂಡ್ ಇಸ್ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಟೈರ್ ಸ್ನೇಹಿತರೆ. ಆ್ಯಂಡ್ ಟಾಪ್ ಸ್ಪೀಡ್ ಬಂದು 160 km/h ಲಿಮಿಟ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ಟೈರ್ ಆ್ಯಕ್ಚುಲಿ. ಆ್ಯಂಡ್ ಥ್ರೂ ದ ಕಾರ್ ವೀಲ್ ಅರ್ಚಸ್ ರನ್ ಆಗೋದು ನೋಡ್ಬೋದು, ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿ ಡಾಟ್ EVನೂ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಕೂಡ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಬಿಕಾಸ್ ಹೀರೋ ಎಫಿಷಿಯನ್ಸಿ ಮ್ಯಾಟರ್ಸ್ ಅಲ್ವಾ, ಪೂರ್ತಿಯಾಗಿ ಒಳಗೆ ಹೋಗ್ಬಿಡುತ್ತೆ, ಈ ಥರ ಏನೂ ಇರಲ್ಲ. ಆ್ಯಂಡ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಡೋರಲ್ಲೂ ಬರುತ್ತೆ ಆ್ಯಕ್ಚುಲಿ ನೋಡ್ಬೋದು ಲೈಟು. ಬಿಕಾಸ್ ನೈಟ್ ಟೈಮಲ್ಲಿ ಡೋರ್ ಹ್ಯಾಂಡಲ್ ಕಾಣಲ್ಲ ಎಲ್ಲಿದೆ ಅಂತ ಅನ್ನೋದು, ಸೊ ಹಾಗಾಗಿನೇ ಕೊಟ್ಟಿರುವಂಥದ್ದು ಲೈಟ್ ಸಿಸ್ಟಮು. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ. ಆ್ಯಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ನಿಮ್ಮ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಈ ಕಾರಲ್ಲಿ ಇನ್ನೊಂದು ಹೊಸ ಫೀಚರ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಅಕೋಸ್ಟಿಕ್ ವೆಹಿಕಲ್ ಅಲರ್ಟ್ ಸಿಸ್ಟಮ್ ಅಂತ. ಬೇಸಿಕ್ಲಿ EV ಕಾರ್ ಆಗಿರೋದ್ರಿಂದ ಕಾರ್ ಸೌಂಡ್ ಮಾಡಲ್ಲ, ಸೊ ಅಕ್ಕಪಕ್ಕ ಇರೋರಿಗೆ ಅಲರ್ಟ್ ಮಾಡೋಕ್ಕೆ ಈ ಥರದೊಂದು ಕೊಟ್ಟಿರೋದು. ಡಿಸೈನ್ ಆಸ್ಪೆಕ್ಟ್ ಅಂತ ಬಂದರೆ ಫ್ರಂಟಿಂದ ಡಿಟೋ ನೆಕ್ಸಾನ್ ಥರನೇ ಅನಿಸುತ್ತೆ. ಆ್ಯಂಡ್ ಹಿಂದ್ಗಡೆಯಿಂದ ಏನು ಹೇಳ್ತೀವಿ ದೇಸಿ ಊರೂಸ್ ಅಂತ ಕೆಲವ್ರು ಅಂತಾರೆ, ಸ್ವಲ್ಪ ಆ ಥರ ವೈಪ್ ಕೊಡುತ್ತೆ. ಆ್ಯಂಡ್ ನನಗೆ ಸ್ವಲ್ಪ BMW X6 ವೈಪ್ ಕೂಡ ಕೊಡ್ತು ಆ್ಯಕ್ಚುಲಿ ನೋಡಿದಾಗ. ಸೊ ಎಸ್, ಹಿಂದ್ಗಡೆಯಿಂದ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ನೈಸ್ ಸ್ನೇಹಿತರೆ ಡಿಸೈನ್ ವೈಸು. ಸೈಡಿಂದನೂ ಚೆನ್ನಾಗಿ ಕಾಣುತ್ತೆ. ಎಲ್ಲಿವರೆಗೂ ಅಂತಂದರೆ ಇಲ್ಲಿವರೆಗೂ ಮಾತ್ರ ಗೈಸ್, ಇಲ್ಲಿವರೆಗೂ. ಆ್ಯಂಡ್ ಈ ಪಾರ್ಟ್ ಏನಿದೆ ಇಲ್ಲಿಂದ ನೋಡ್ಬಿಟ್ರೆ ಸ್ವಲ್ಪ ಲಿಫ್ಟ್ ಆದಂಗಿದೆ ಆ್ಯಕ್ಚುಲಿ. ಇದು ಒಂಥರ ಪ್ರಪೋರ್ಷನೇಟ್ ಇಲ್ಲ ಅಂತಲೇ ಅನಿಸುತ್ತೆ, ಒಂಥರ ಅನ್ಗೈನ್ ಡಿಸೈನ್ ಅಂತೀವಲ್ಲ, ಸೊ ಆ ಥರ ಇದೆ. ಇದ್ರ ರೈವಲ್ಸ್ ಬಂದು ಡೈರೆಕ್ಟ್ ರೈವಲು ಸಿಟ್ರಿನ್ ಬಸಾಲ್ಟ್ ಅಂತ. ಆ್ಯಕ್ಚುಲಿ ದಟ್ಸ್ ವೇ ಪ್ರಪೋರ್ಷನೇಟ್ ಸ್ನೇಹಿತರೆ. ಡಿಸೈನ್ ವೈಸ್ ಇದೊಂದು ಸ್ವಲ್ಪ ಎತ್ಕೊಂಡಿದೆ ಅಂದ್ಬಿಟ್ರೆ ಓವರ್ ಆಲ್ ಡಿಸೈನ್ ವೈಸ್ ದಟ್ಸ್ ಫೈನ್ ಸ್ನೇಹಿತರೆ. ಮುಂದ್ಗಡೆ ನೋಡಿ 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 ಯಾವಾಗ ತಿಕ್ಲಿಡಿಯತ್ತೋ ಗೊತ್ತಿಲ್ಲ ನಮ್ಗಳಿಗೂ, ಬಿಕಾಸ್ ಒಂದೇ ಕಾರ್ಗೂ ಎಲ್ಲ ಡಿಸೈನು ಪ್ಲಾಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಈಗ ಟಿಯಾಗೋ ಮತ್ತು ಆಲ್ಟ್ರೋಸು ಮತ್ತು ಪಂಚ್ ಐಸ್ಪೋರ್ಡ್ ಕಾರ್ ಬಿಟ್ಟರೆ ಎಲ್ಲ ಟಾಟಾ ಕಾರ್ಗೂ ಒಂದೇ ಮೂತಿ ಕೊಟ್ಟಿರೋದು. ನೋಡಿ 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 ಬೇಜಾರು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬೇಜಾರಾಗಿದ್ದ ದಿನ ಟಾಟಾ ಮೋಟಾರ್ಸ್ನವರು ಚೇಂಜ್ ಮಾಡಬೇಕಾಗತ್ತೆ ಡಿಸೈನು. ಹಿಂದ್ಗಡೆ ಪ್ರೊಫೈಲಿಗೆ ಬಂದರೆ ಬೀಯಿಂಗ್ ಕೂಪೆ ಕಾರ್, ವೈಪರು ಮತ್ತು ವಾಷರ್ ಯಾವುದೂ ಬರಲ್ಲ, ಬಿಕಾಸ್ ಅಲ್ಲಿಂದ ಬಂದಿದ್ದು ಏರು ಡೈರೆಕ್ಟಾಗಿ ಇಲ್ಲಿರೋ ನೀರನ್ನ ಹೊಡ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ದಟ್ಸ್ ದ ಅಡ್ವಾಂಟೇಜ್ ಆಫ್ ಕೂಪೆ ಕಾರ್ ಸ್ನೇಹಿತರೆ. ಬಟ್ ಡಿಫಾಗರ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏರೋ ಡೈನಾಮಿಕ್ಸ್ಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಂತ ಅನ್ಕೋತೀನಿ, ಬೆಟರ್ ಏರೋ ಎಫಿಷಿಯನ್ಸಿಗೆ. ಆ್ಯಂಡ್ ಅಲ್ಲಿ ಶಾರ್ಕ್ ಫಿನ್ ಆ್ಯಂಟನ ಕೊಟ್ಟಿದ್ದಾರೆ ವಿತ್ GPS ಮೋಡೆಡ್ ಆ್ಯಸ್ ವೆಲ್ ಅದರೊಳಗಡೆನೇ. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರೋ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ಗೆ ಬಂದಿದ್ದೀನಿ. ಆ್ಯಂಡ್ ಕರ್ವ್ ಬುಕ್ ಮಾಡಬೇಕು ಅಥವಾ ಬೇರೆ ಯಾವುದೇ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಬೇಕು ಅಂತಂದರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಹಿಂದ್ಗಡೆಗೂ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ಸ್ ಕೊಟ್ಟಿರೋದು ನೋಡ್ಬೋದು. ಇಂಡಿಕೇಟರ್ ಫಂಕ್ಷನ್ ಆಗದೆ ಇದ್ದಾಗ ಈ ಥರ ಗ್ಲೋ ಅಪ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇದು ಒಂದು ಸ್ಟಾಪ್ ಲ್ಯಾಂಪಿಗೆ ಕೊಟ್ಟಿರೋದು. ಆ್ಯಂಡ್ ಟಾಟಾ ಲೋಗೋ ಕೊಟ್ಟಿದ್ದಾರೆ, 2D ಟಾಟಾ ಲೋಗೋ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಬರುತ್ತೆ, ಕರ್ವ್ ಡಾಟ್ EV ಅನ್ನೋದನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ. ಆ್ಯಂಡ್ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಬಂಪರಲ್ಲಿ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಆ್ಯಕ್ಚುಲಿ ಇಲ್ಲಿ ಕೆಳಗೆ ಬರುತ್ತೆ ಬೂಟ್ ಓಪನ್ ಮಾಡೋಕ್ಕೆ. ಪ್ರೆಸ್ ಮಾಡಿಬಿಟ್ರೆ ಸಾಕು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ, ಬಿಕಾಸ್ ಪವರ್ಡ್ ಟೇಲ್ ಗೇಟ್ ಸ್ನೇಹಿತರೆ. ಸೊ ಸೆಗ್ಮೆಂಟಲ್ಲೇ ಇಟ್ಸ್ ಫಸ್ಟ್ ಕಾರ್ ಟು ಗೆಟ್ ದ ಎಲೆಕ್ಟ್ರಿಕ್ ಟೇಲ್ ಗೇಟ್ ಸ್ನೇಹಿತರೆ. ಅಂದರೆ ಐ ಮೀನ್ ಪವರ್ ಟೇಲ್ ಗೇಟು ಬೇರೆ ಇನ್ಯಾವ ಕಾರ್ಗೂ ಇಲ್ಲ ಆ್ಯಕ್ಚುಲಿ. ಬೂಟ್ ಬಂದು 500 ಲೀಟ್ರ್ ಬೂಟು. ಸೆಗ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಬೂಟ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ 1 kg ಲೋಡ್ ತೊಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ, ಬೂಟ್ ಲ್ಯಾಂಪು. ಇಲ್ಲೂ ಕೂಡ 1 kg ಲೋಡ್ ತೊಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಏನು ಬರುತ್ತೆ, ಓಕೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ ಗೈಸ್. ಸೀಕ್ರೆಟ್ ಕಂಪಾರ್ಟ್ಮೆಂಟ್ ಇದು ಮೋಸ್ಟ್ಲಿ ಇರಬೇಕು ಗೈಸ್. ಮೋಸ್ಟ್ಲಿ ಟಾಟಾನವರು ಈ ಥರ ಸೀಕ್ರೆಟ್ ಕಂಪಾರ್ಟ್ಮೆಂಟ್ ಎಲ್ಲ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೂ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ JBL ಸಬ್ವೂಫರ್ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ವೆಹಿಕಲ್ ಟು ವೆಹಿಕಲ್ ಆ್ಯಂಡ್ ವೆಹಿಕಲ್ ಟು ಲೋಡ್ ಎರಡೂ ಬರುತ್ತೆ. ಅಂದರೆ ವೆಹಿಕಲ್ ಟು ವೆಹಿಕಲ್ ಅಂತಂದರೆ ಈ ಕಾರಿಂದ ಇನ್ನೊಂದು ಕಾರ್ನ ಚಾರ್ಜ್ ಮಾಡ್ಬೋದು ನೀವು. ವೆಹಿಕಲ್ ಟು ಲೋಡ್ ಅಂತಂದರೆ ಅಪ್ಲಯನ್ಸಸ್ ಲೈಕ್ ಓವನು, ಪಾಪ್ಕಾರ್ನ್ ಮೇಕರು, ಹೇರ್ ಡ್ರೈಯರು ಈ ಥರದ್ದೆಲ್ಲ ಪ್ಲಗ್ ಮಾಡಿ ಯೂಸ್ ಮಾಡ್ಬೋದು. ವೆಹಿಕಲ್ ಟು ವೆಹಿಕಲ್ಲು 5 kW ವರ್ಕ್ ಆದರೆ ವೆಹಿಕಲ್ ಟು ಲೋಡು 3.3 kW ವರ್ಕ್ ಆಗುವಂಥದ್ದು. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ಬರುತ್ತೆ. ಆ್ಯಂಡ್ ಅಲ್ಲಿ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ, ಬೇಕು ಅಂದರೆ ನೀವು ಅದನ್ನ ಫ್ರಂಕಿಗೆ ಶಿಫ್ಟ್ ಮಾಡ್ಕೋಬೋದು. ಆ್ಯಂಡ್ 60/40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಹಿಡಿದು ಎಳೆದು ಕ್ಲೋಸ್ ಮಾಡಿಬಿಡಿ, ಬಿಕಾಸ್ ನೋಡ್ಬೋದು ಹೈಡ್ರಾಲಿಕ್ ಸಿಲಿಂಡರ್ಸ್ ಕೊಟ್ಟಿರೋದು ಹಾಳಾಗಿಬಿಡುತ್ತೆ ಅದು. ಸೊ ಇಲ್ಲಿ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೂ ಆರಾಮಾಗಿ ಕ್ಲೋಸ್ ಆಗುತ್ತೆ. ನೀವು ಗೆಸ್ಚರ್ ಕಂಟ್ರೋಲ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಹಿಂದ್ಗಡೆಗೆ ಬಂದು ಬರೀ ಕಾಲಾಡ್ಸೋದು ಸಾಕು, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಬಟ್ ಕೀ ಜೋಬಲ್ಲಿ ಇರಬೇಕು, ಇವಾಗ ಸದ್ಯ ಕೀ ಒಳಗಿದೆ.
ಆ್ಯಂಡ್ ಕ್ಲೋಸ್ ಆಗಬೇಕು ಅಂದ್ರೆ ತಿರ್ಗಾ ಬಂದು ಕಾಲಾಡ್ಸೋರು ಸಾಕು ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ. ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ, ಇದೊಂದೇ ಹ್ಯಾಲೋಜನ್ ಅಂತ ಅನ್ಕೋತೀನಿ ಈ ಕಾರಲ್ಲಿ, ಮಿಕ್ಕಿದೆಲ್ಲನೂ LED ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲೂ ಕೂಡ ಲೈಟ್ ಕೊಟ್ಟಿರೋದು ನೋಡ್ಬೋದು. ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ, .EV ಅದು ಕೊಟ್ಟಿದ್ದಾರೆ. ಈ ಕಡೆ ಕೂಡ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಸಿಸ್ಟಮ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ವೈಪರ್ ಬಂದು ಫ್ಲ್ಯಾಟ್ ಬ್ಲೇಡ್ ವೈಪರ್ಸ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ಒಳಗೆ ಹೋಗೋಣ ಇವಾಗ. ಡೋರ್ ಓಪನ್ ಮಾಡೋಕ್ಕೆ ನೋಡ್ಬೇಕು, ಆ್ಯಕ್ಚುಲಿ ಇಲ್ಲಿ ಪ್ರೆಸ್ ಮಾಡಬೇಕು. ಸೊ ಎಸ್, ದಟ್ಸ್ ನಾಟ್ ಟು ಕನ್ವೀನಿಯೆಂಟ್ ಗೈಸ್. ನೋಡಿದ ತಕ್ಷಣ ಆ್ಯಕ್ಚುಲಿ ನೋಡಿ ನೆಕ್ಸಾನ್ ಅಂತಲೇ ಅನಿಸುತ್ತೆ. ನೆಕ್ಸಾನ್ ಇಂಟೀರಿಯರ್ ತೊಗೊಂಬಂದು ಒಳಗಡೆ ಹಾಕಿದ್ದಾರೆ ಗೈಸ್ ಆ್ಯಕ್ಚುಲಿ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ನೆಕ್ಸಾನ್ ಆ್ಯಂಡ್ ಸಫಾರಿ ಅಂತ ಹೇಳ್ಬೋದು, ಆ ಥರ ಇದೆ ಇಂಟೀರಿಯರು. ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಟ್ವಿಟರ್ ಪ್ಲೇಸ್ಮೆಂಟ್ ಇದೆ, ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಟ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಬರುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ ಮೆಕ್ಯಾನಿಸಮು. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಬರುತ್ತೆ. ಆ್ಯಂಡ್ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ಕೂಡ ಬರುತ್ತೆ ನೋಡಿ. ಇದು ಅಪ್ರೈಟಲ್ಲಿದೆ, ಅದು ಪೂರ್ತಿಯಾಗಿ ರಿಕ್ಲೈನ್ ಆಗಿದೆ ನೋಡಿ, ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ಆ್ಯಂಡ್ 3 ಸೀಟ್ ಬೆಲ್ಟ್ ಇಲ್ಲಿ ಬರುತ್ತೆ ಮಿಡಲ್ ಪ್ಯಾಸೆಂಜರ್ಗೆ. ಆ್ಯಂಡ್ ಸೈಡಲ್ಲಿ ಕೂತ್ಕೊಳ್ಳೋರಿಗೆ ಈ ಕಡೆ ಆ ಕಡೆ ಬರುತ್ತೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ, ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಇದೆ. 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸ್ಪೇಸಿಂಗ್ ಆ್ಯಕ್ಚುಲಿ ಇಷ್ಟಿದೆ ನೋಡಿ. ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಲೈಟ್ ಕೂಡ ಬರುತ್ತೆ, LED ಲೈಟು. ಇವನ್ ಆ ಕಡೆ ಕೂಡ ಬರುತ್ತೆ. ಕರ್ಟನ್ ಏರ್ ಬ್ಯಾಗಿ ಇಲ್ಲಿ ಕೊಟ್ಟಿರೋದು ನೋಡ್ಬೋದು. ಇವನ್ ಇಲ್ಲೂ ಕೂಡ ಬರುತ್ತೆ. ಇಲ್ಲೊಂದು ಕೋಟುಕ್ಕಿದೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ, ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ ಎರಡಕ್ಕೂ ಬರುತ್ತೆ. ಆ್ಯಂಡ್ ಹೆಡ್ರೂಮ್ ಆ್ಯಕ್ಚುಲಿ ಕೂಪೆ ಆಗಿರೋದ್ರಿಂದ ನೋಡ್ಬೋದು ಆ್ಯಕ್ಚುಲಿ ಇಷ್ಟಿದೆ. ಇಲ್ಲಿಂದ ಸ್ವಲ್ಪ ಸ್ಕೂಪ್ ಡೌಟ್ ಮಾಡಿದ್ದಾರೆ ಹೆಡ್ರೂಮ್ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೆ. ಸೊ 6 ಫೀಟ್ ಇದ್ದೀರಾ ಅಂತಂದರೆ ಮೇ ಬಿ ಸ್ವಲ್ಪ ಟಚ್ ಆಗ್ಬೋದೇನೋ, ಬಟ್ ಬಿಲೋ 5'8" ಇದ್ದೀರಾ ಅಂತಂದರೆ ದಟ್ಸ್ ಫೈನ್ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ನೀ ರೂಮ್ ಇಷ್ಟಿದೆ. ಸೀಟ್ ಸ್ವಲ್ಪ ಮುಂದಕ್ಕೆ ತಳ್ಳಿದ್ದೀನಿ, ಹಾಗಾಗಿನೇ ಇಷ್ಟು ಸ್ಪೇಸಿಂಗ್ ಇರೋವಂಥದ್ದು. ಆ್ಯಂಡ್ ರಿಯರ್ AC ವೆಂಟ್ ಕೊಟ್ಟಿದ್ದಾರೆ, Type-C ಪೋರ್ಟ್ ಕೊಟ್ಟಿದ್ದಾರೆ. ಲೈಕ್ ಬೇಸಿಕ್ಲಿ ಇಟ್ಸ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಇದು. ಆ್ಯಂಡ್ ಸ್ಕೂಪ್ ಡೌಟ್ ಮಾಡಿಲ್ಲ. ಆ್ಯಂಡ್ ಮ್ಯಾಗ್ಜಿನ್ ಡೋರ್ಸ್ ಕೂಡ ಇಲ್ಲ, ದಟ್ಸ್ ಬಮ್ಮರ್ ಆ್ಯಕ್ಚುಲಿ. ಆ್ಯಂಡ್ ಡ್ಯಾಶ್ ಬೋರ್ಡ್ ನೋಡಿದ್ರೆ ಏನು ಅನಿಸುತ್ತೆ ಗೈಸ್ ನಿಮಗೆ? ಡಿಟೋ ನೆಕ್ಸಾನ್ EV ಡ್ಯಾಶ್ ಬೋರ್ಡ್ ಅಲ್ವಾ? ನನಗಂತೂ ಹಂಗೆ ಅನಿಸಿದ್ದು. ಎಲ್ಲ ಅದೇ ಗೈಸ್, ಇನ್ನೇನು ಇಲ್ಲ ಇಂಟೀರಿಯರ್ ಚೇಂಜು. ನನ್ನ ಪ್ರಕಾರ ಟಾಟಾ ಶುಡ್ ಪ್ರೈಸ್ ದಿಸ್ ಕಾರ್ ವೆರಿ ಅಗ್ರೆಸಿವ್ಲಿ, ಬಿಕಾಸ್ ಪಾರ್ಟ್ ಶೇರಿಂಗ್ ತುಂಬ ಆಗಿದೆ. ದೇ ಹ್ಯಾವೆಂಟ್ ಇನ್ವೆಂಟೆಡ್ ಟೂ ಮಚ್ ಆನ್ ದಿಸ್ ಕಾರ್. ಸೊ ಪ್ರೈಸ್ ತುಂಬ ಅಗ್ರೆಸಿವ್ ಆಗಿಟ್ರು ಅಂತಂದರೆ ದಿಸ್ ಕಾರ್ ಮೈಟ್ ಸೆಲ್ ವೆಲ್ ಸ್ನೇಹಿತರೆ. ಸೀಟ್ ವೆಂಟಿಲೇಷನ್ ಬರುತ್ತೆ ಡ್ರೈವರ್ಗೆ. ಆ್ಯಂಡ್ ನೋಡ್ಬೋದು ಇಲ್ಲಿ ವೆಂಟಿಲೇಷನ್ 3 ಲೆವೆಲ್ಸ್ ಬರುತ್ತೆ. ಆ್ಯಂಡ್ ಕೋ ಡ್ರೈವರ್ಗೂ ವೆಂಟಿಲೇಷನ್ ಬರುತ್ತೆ. ಆ್ಯಂಡ್ 6 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ನೋಡ್ಬೋದು. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಹೈಟ್ ಮೂವ್ ಮಾಡ್ಬೋದು. ಆ್ಯಂಡ್ ಇನ್ಕ್ಲಿನೇಷನ್ ಕೂಡ ಬರುತ್ತೆ. ಸೊ 6 ವೇ. ಆ್ಯಂಡ್ ಆ ಕಡೆ ಕೂಡ 6 ವೇ ಬರುತ್ತೆ, ಬಟ್ ಅದು ಮ್ಯಾನ್ಯುಯಲಾಗಿ ಅಡ್ಜಸ್ಟ್ ಮಾಡಬೇಕು. ಆ್ಯಂಡ್ ಹೈಟ್ ಕೂಡ ಬರುತ್ತೆ. ಆ್ಯಂಡ್ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಕಂಟ್ರೋಲ್ ಇಲ್ಲಿಗೆ ಪ್ಲೇಸ್ ಮಾಡಿದ್ದಾರೆ, ಇಲ್ಲಿಗೆ ಕೊಟ್ಟಿದ್ದಾರೆ ಕನ್ವೀನಿಯೆಂಟ್ ಇರೋದು. ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ JBL ಸ್ಪೀಕರ್ ಬರುತ್ತೆ. ಡ್ರೈವರ್ ವಿಂಡೋ ಮಾತ್ರ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಆ್ಯಂಡ್ ಡ್ರೈವರ್ ವಿಂಡೋ ಸೈಡ್ ಮಾತ್ರ ಇಲ್ಯುಮಿನೇಟ್ ಆಗುತ್ತೆ ನೈಟ್ ಟೈಮು. ಇಲ್ಲಿ ಸಣ್ಣದಾಗ ಒಂದು ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಾನೆಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಫ್ಯೂಸ್ ಬಾಕ್ಸ್ ಓಪನ್ ಮಾಡೋಕೆ ಕೊಟ್ಟಿರುವಂಥದ್ದು. ಸೀಟ್ಸ್ ಆ್ಯಕ್ಚುಲಿ ಬೋಲ್ಸ್ಟ್ರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸಾನಲ್ಲಿ ನೋಡ್ತಾ ಇದ್ರಿ ಅದೇ ಥರದ ಸೀಟ್ಸ್ ಕಂಫರ್ಟ್ ಚೆನ್ನಾಗಿ. ಸೊ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಇಲ್ಯುಮಿನೇಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆನ್ ಮಾಡಿದಾಗ ಗ್ರಾಫಿಕ್ಸ್ ಎಲ್ಲ ಬಂದು ಹೋಗುತ್ತೆ ನೋಡ್ಬೋದು ಈ ಥರ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಏನಿದೆ ಅದಕ್ಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಬಂದು ಡಿಸ್ಟೆನ್ಸಿಗೆ ಸೆಟ್ ಮಾಡೋಕ್ಕೆ ಕೊಟ್ಟಿರೋದು. ಆ್ಯಂಡ್ ಇದು ಬಂದು ಲೇನ್ ಕೀಪ್ ಅಸಿಸ್ಟ್ ಏನಿದೆ ಅದನ್ನು ಆಕ್ಟಿವೇಟ್ ಮಾಡೋಕ್ಕೆ. ಆ್ಯಂಡ್ ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನು ಬ್ರೌಸ್ ಮಾಡೋಕ್ಕೆ. 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಆ್ಯಂಡ್ 12.3 ಇಂಚ್ ಹರ್ಮನ್ನಿಂದ ಬಂದಿರೋ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ. ಬ್ಲೂಟೂತ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ವಾಯ್ಸ್ ಕಮೆಂಟಿ ಕೊಟ್ಟಿದ್ದಾರೆ, ಕಾಲ್ ಪಿಕಪ್, ಡಿಕ್ಲೈನು, ವಾಲ್ಯೂಮ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಹ್ಯಾರಿಯರಿಂದ ಏನು ಬಂದಿದೆ ಸೇಮ್ ಅದೇ ಸ್ಟೇರಿಂಗ್ ವೀಲ್ ಸ್ನೇಹಿತರೆ. ಬರೀ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ ಆ್ಯಕ್ಚುಲಿ. ರೀಜನ್ಸ್ಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ರೀಜನ್ ಜಾಸ್ತಿ ಮಾಡೋಕ್ಕೆ, ಇದು ಒಂದು ರೀಜನ್ ಕಮ್ಮಿ ಮಾಡೋಕ್ಕೆ. ಆಟೋಮೆಟಿಕ್ ವೈಪರ್ಸ್ ಬರುತ್ತೆ. ಆ್ಯಂಡ್ ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಇಲ್ಲಿ ರೇಂಜ್ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಓಡೋ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ವೆಹಿಕಲ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಆ್ಯಂಡ್ ಮಧ್ಯದಲ್ಲಿ ಸ್ಪೀಡ್ ತೋರಿಸುತ್ತೆ ಆ್ಯಕ್ಚುಲಿ. ಲೈಕ್ ಇದು ಡ್ರೈವ್ಗೆ. ಆ್ಯಂಡ್ ಇದು ಒಂದು ರೀಜನಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಟ್ಸ್ ಅ ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಸ್ನೇಹಿತರೆ. ಈ ಕಡೆ ಎಲ್ಲ ಇನ್ಫಾರ್ಮೇಷನ್ಸ್ನು ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಇವಾಗ ಸದ್ಯಕ್ಕೆ ಸಿಟಿ ಮೋಡಲ್ಲಿದೆ. ಬಟ್ ಮ್ಯಾಕ್ಸಿಮಮ್ ಈ ಕಾರಲ್ಲಿ ಎಷ್ಟು ರೇಂಜ್ ಇದೆ ಅಂತ ನೋಡೋಣ. ಎಕಾನಮಿ ಡ್ರೈವ್. ಸೊ ಎಕಾನಮಿಗೆ ಹಾಕಿದ್ದೀನಿ. ಆ್ಯಂಡ್ ಮ್ಯಾಕ್ಸಿಮಮ್ ರೀಜನ್ಗೆ ಹಾಕಿದ್ದೀನಿ. ಆ್ಯಂಡ್ 289 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಫಾರ್ ಬ್ಯಾಟ್ರಿ ಪರ್ಸೆಂಟೇಜ್ ಆಫ್ 53% ಸ್ನೇಹಿತರೆ. ಅಂದರೆ ಆಲ್ಮೋಸ್ಟ್ 545 ಕಿಲೋಮೀಟರ್ಸ್ ಈ ಕಾರು ರೇಂಜ್ ಕೊಡುತ್ತೆ. ಕ್ಲೈಮ್ ಮಾಡಿರೋದು 585, ಬಟ್ ರಿಯಲಿಸ್ಟಿಕಲಿ 545 ತನಕ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ತೋರಿಸ್ತಾ ಇದೆ. ಆ್ಯಂಡ್ ಸರ್ವಿಸ್ ರಿಮೈಂಡರ್ ಕೂಡ ಬರುತ್ತೆ. ಆ್ಯಂಡ್ ಎನರ್ಜಿ ಅನಾಲಿಟಿಕ್ಸ್ ಬರುತ್ತೆ, ಬೇಸಿಕ್ಲಿ ಹಿಸ್ಟೋಗ್ರಾಮ್ದು ಕೊಟ್ಟಿರೋ ಅಂಥದ್ದು. ಆ್ಯಂಡ್ ಮೀಡಿಯಾ ತೋರಿಸುತ್ತೆ ರಿಲೇಟೆಡು. ಆ್ಯಂಡ್ ನ್ಯಾವಿಗೇಷನ್ ಕೂಡ ಬರುತ್ತೆ. ಆ್ಯಂಡ್ ಲೈಕ್ ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಂಡ್ರೆ ಲೈಕ್ ಗೂಗಲ್ ಮ್ಯಾಪ್ಸ್ ಕಂಪ್ಲೀಟಾಗಿ ಬರುತ್ತೆ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಂಡಾಗ. ಇಲ್ಲಿ ನೋಟಿಫಿಕೇಷನ್ಸ್ ಏನಾದ್ರು ಇತ್ತು ಅಂದರೆ ಅದ್ರ ತೋರಿಸುತ್ತೆ. ಲೈಕ್ ಏನಾದ್ರು ಫಾಲ್ಟಿ ಇತ್ತು ಅಂತಂದರೆ ಅದ್ರದ್ದು ತೋರಿಸುತ್ತೆ ಇಲ್ಲಿ. ಆ್ಯಂಡ್ ಎನರ್ಜಿ ಇನ್ಫೋ ಬರುತ್ತೆ. ಲೈಕ್ ಬೇಸಿಕ್ಲಿ ಚಾರ್ಜ್ ಹಾಕಿದಾಗ ಎಷ್ಟು ಪರ್ಸೆಂಟೇಜ್ ಇದೆ ಏನು ಕತೆ
ಅದನ್ನೆಲ್ಲ ಹೇಳುತ್ತೆ ಇಲ್ಲಿ. ಆ್ಯಂಡ್ ಟ್ರಿಪ್ ಎ, ಟ್ರಿಪ್ ಬಿ, ರೇಂಜು, ಸೊ ಇಷ್ಟು ತೋರಿಸುತ್ತೆ ನಿಮಗೆ. ಆ್ಯಂಡ್ ಡ್ರೈವರ್ ಅಸಿಸ್ಟ್ ಕೂಡ ಬರುತ್ತೆ. ಬೇಸಿಕ್ಲಿ ಡ್ರೈವರ್ ಅಟೆನ್ಷನ್ನು ಲೇನ್ ಕೀಪ್ ಅಸಿಸ್ಟ್ಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ 12.3 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು. ಆ್ಯಂಡ್ ಇದರಲ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ ಅಂತ ಹೇಳಿದೆ. ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಲೆಸ್ಸು. ಅಮೆಝಾನ್ ಅಲೆಕ್ಸಾ ಕೂಡ ಬರುತ್ತೆ. ಆ್ಯಂಡ್ AQI ಮಾನಿಟರ್ ಕೂಡ ಕೊಟ್ಟಿದ್ದಾರೆ. PM 2.5 ಏರ್ ಫಿಲ್ಟರ್ ಬರುತ್ತೆ. RK.EV ಬೇಸಿಕ್ಲಿ ಇದೆ ಇದರಲ್ಲಿ. ಅಂದರೆ ನೀವು ಕಾರ್ ಚಾರ್ಜ್ಗೆ ಹಾಕಿದಾಗ ಇದರಲ್ಲಿ ಅಮೆಝಾನ್ ಪ್ರೈಮು, ಯೂಟ್ಯೂಬು ಎಲ್ಲ ಬರುತ್ತೆ. ಆ್ಯಂಡ್ ಗೇಮ್ಸ್ ಕೂಡ ಆಡ್ಬೋದು ಇದರಲ್ಲಿ. ಆ್ಯಂಡ್ EV ಅನ್ನೋದಿದೆ. ಬೇಸಿಕ್ಲಿ ಚಾರ್ಜಿಂಗ್ ಇನ್ಫೋ ಕೊಟ್ಟಿರೋದು. ಆ್ಯಂಡ್ ಇಲ್ಲಿ JBL ಮೋಡ್ಸ್ ಬರುತ್ತೆ. ಸೊ 9 ಸ್ಪೀಕರ್ ಸಿಸ್ಟಮ್ ಬರೋದು. ಆ್ಯಂಡ್ ಯಾವ ಥರ ಮೋಡ್ ಬೇಕು, ಯಾವ ಥರ ಸಾಂಗ್ ಕೇಳಬೇಕು ಅನ್ನೋದನ್ನು ಕೂಡ ನೀವು ಪ್ರಾಪರಾಗಿ ಡಿಸೈಡ್ ಮಾಡ್ಕೋಬೋದು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇಲ್ಲಿ ಮೂಡ್ ಲೈಟ್ ಕೂಡ ಬರುತ್ತೆ. ಏನು ನೋಡ್ತಾ ಇದ್ದೀರಾ ಸ್ಟ್ರಿಪ್ಪು, ಇಲ್ಲಿ ಮೂಡ್ ಲೈಟ್ ಕೂಡ ಬರುತ್ತೆ. ಆ್ಯಂಡ್ ಈವನ್ ರೂಫ್ಗೂ ಕೂಡ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಲೈಟ್ ಕೂಡ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಡ್ರೈವ್ ಮೋಡಿಗೆ ಬೇಕಾದ್ರೂ ಸಿಂಕ್ ಮಾಡ್ಬೋದು, ಅಥವಾ ಮ್ಯೂಸಿಕ್ಕಿಗೆ ಬೇಕಾದ್ರೂ ಸಿಂಕ್ ಮಾಡ್ಬೋದು ನೀವು. ಫೋನಿಗೆ ಕೊಟ್ಟಿರೋ ರೇಡಿಯೋ ಮತ್ತು ಸೆಟ್ಟಿಂಗ್ಸ್ ಬರುತ್ತೆ. ಆ್ಯಂಡ್ ಸೌಂಡ್ ಡೆಮೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸರೌಂಡ್ ವ್ಯೂ ಕೂಡ ಬರುತ್ತೆ. ಬೇಸಿಕ್ಲಿ 360 ಕ್ಯಾಮ್ರಾ ಕೊಟ್ಟಿರೋಂಥದ್ದು. 2D 3D ಎಲ್ಲ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಲೆಫ್ಟ್ ಇಂಡಿಕೇಟರ್ ಕೊಟ್ಟಾಗ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ರೈಟ್ ಇಂಡಿಕೇಟರ್ ಕೊಟ್ಟಾಗ ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಟಾಟಾ ಅಸಿಸ್ಟ್ ಕೂಡ ಇದೆ. 3 ವರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ನ್ಯಾವಿಗೇಷನಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಆ್ಯಂಡ್ ಇದು ಬೂಟ್ ಓಪನ್ ಮಾಡೋ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. 360 ಕ್ಯಾಮ್ರಾ ಕೊಟ್ಟಿದ್ದಾರೆ. LDC ಕಂಟ್ರೋಲ್ ಕೊಟ್ಟಿದ್ದಾರೆ ಫ್ರಂಟ್ ಫಾಗ್ ಆನ್ ಮಾಡೋಕ್ಕೆ. ಆ್ಯಂಡ್ ಇದು ಬಂದು ಚಾರ್ಜಿಂಗ್ ಪೋರ್ಟ್ನ ಲಾಕ್ ಮಾಡೋಕ್ಕೆ, ನೀನು ಬಂದು ಚಾರ್ಜಿಂಗ್ ಪೋರ್ಟ್ ಓಪನ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಬಂದು ಎಕ್ಸ್ಪ್ರೆಸ್ ಕೂಲಿಂಗ್ ಕೂಡ ಕೊಟ್ಟಿದ್ದಾರೆ. ತುಂಬ ಬಿಸಿಲಲ್ಲಿ ನಿಲ್ಲಿಸಿದ್ರೆ ಅಂತಂದರೆ ಎಕ್ಸ್ಪ್ರೆಸ್ ಕೂಲಿಂಗ್ ಆನ್ ಮಾಡಿ ಕಂಪ್ಲೀಟ್ ಬ್ಲಾಸ್ಟ್ ಬರುತ್ತೆ. AC ಮತ್ತು ವಿಂಡೋ ಕೂಡ ರೋಲ್ ಡೌನ್ ಆಗುತ್ತೆ. ಆ್ಯಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಆ್ಯಂಡ್ ಇಲ್ಲಿ USB ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ Type C ಕೊಟ್ಟಿದ್ದಾರೆ. ಬೇಸಿಕ್ಲಿ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ಡ್ರೈವ್ ಸೆಲೆಕ್ಟರ್ ಕೊಟ್ಟಿದ್ದಾರೆ. ಪಾರ್ಕಿಂಗಿಗೆ ಡೆಡಿಕೇಟೆಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇಲ್ಲಿ ಡ್ರೈವ್ ಸೆಲೆಕ್ಟರ್ ಕೂಡ ಬರುತ್ತೆ. ಇಕೋ, ನಾರ್ಮಲ್, ಸ್ಪೋರ್ಟ್. ಆ್ಯಂಡ್ ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಆಟೋ ಹೋಲ್ಡ್ ಫಂಕ್ಷನ್ ಬರುತ್ತೆ. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡ್ ಫಂಕ್ಷನ್ ಕೊಟ್ಟಿಲ್ಲ, ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಇಟ್ಸ್ ಕ್ವೈಟ್ ಡೀಪ್ ಆ್ಯಸ್ ವೆಲ್. ಮ್ಯಾಗ್ನೆಟಿಕ್ ಕ್ಯಾಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋ ಡಿಮಿಂಗ್ IRVM ಬರುತ್ತೆ. ಆ್ಯಂಡ್ ಇಲ್ಲಿ ಸನ್ಶೇಡಲ್ಲಿ ಬರೀ ಸ್ಟ್ರ್ಯಾಪ್ ಒಂದೇ ಇರೋದು. ಆ್ಯಂಡ್ ಇಲ್ಲಿ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಬರುತ್ತೆ. ಆ್ಯಂಡ್ SOS ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸನ್ ರೂಫ್ ಓಪನ್ ಮಾಡೋಕ್ಕೆ ನೋಡ್ಬೋದು. ಈಗ ಇದು ಓಪನ್ ಆಗ್ತಾ ಇರೋವಂಥದ್ದು ಬ್ಲೈಂಡು. ಆ್ಯಂಡ್ ಇದು ಆ್ಯಕ್ಚುಲಿ ಪ್ಯಾನೋರಾಮಿಕ್ ಸನ್ರೂಫ್ ಅಂತ ಹೇಳ್ತಾರೆ. ಬಟ್ ಇದು ಓಪನ್ ಆಗೋದು ಎಷ್ಟು ಅಂತಂದರೆ ನಾರ್ಮಲ್ ಏನು ಸನ್ರೂಫ್ ಬರುತ್ತೆ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಓಪನ್ ಆಗುತ್ತೆ ಅಷ್ಟೇ. ಬಿಕಾಸ್ ಕೂಪೆ ಡಿಸೈನ್ ಕೊಟ್ಟಿರೋದ್ರಿಂದ ತುಂಬ ಜಾಸ್ತಿ ಪ್ಯಾನೋರಾಮಿಕ್ ಸನ್ರೂಫ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇದು ನೋಡ್ಬೋದು ಆ್ಯಕ್ಚುಲಿ ಇಷ್ಟೇ ಓಪನ್ ಆಗುವಂಥದ್ದು. ನಾರ್ಮಲ್ ಸನ್ರೂಫ್ ಮೇ ಬಿ ಇಷ್ಟು ಓಪನ್ ಆಗ್ಬೋದು ಅಷ್ಟೇ. ಬಟ್ ಇದು ಇನ್ನು ಸ್ವಲ್ಪ ಜಾಸ್ತಿ ಓಪನ್ ಆಗಿದೆ ಅಷ್ಟೇ. ಬಟ್ ಹಿಂದ್ಗಡೆ ಕೂತ್ಕೊಳ್ಳೋರ್ಗಂತೂ ಈ ರೂಫ್ ಓಪನ್ ಮಾಡಿದಾಗ ಲೈಟ್ ಅಂತೂ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಗ್ಲೋ ಬಾಕ್ಸಿಗೆ ಬಂದರೆ ಲೈಟು, ಕೂಲಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಕಂಪಾರ್ಟ್ಮೆಂಟ್ ಕೂಡ ಇದೆ. ಕಾರಿಂದು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ 3 ಆಪ್ಷನ್ ಬರುತ್ತೆ. ಒಂದು DC ಫಾಸ್ಟ್ ಚಾರ್ಜಿಂಗಲ್ಲಿ 10 to 80% 40 ಮಿನಿಟ್ಸಲ್ಲಿ ಆಗುತ್ತೆ. 45 ಕಿಲೋವಾಟು 40 ಮಿನಿಟ್ಸಲ್ಲೇ ಆಗುತ್ತೆ. ಅದು 60 ಕಿಲೋವಾಟ್ ಚಾರ್ಜರ್ ಕನೆಕ್ಟ್ ಮಾಡಿದ್ರೆ. ಆ್ಯಂಡ್ 55 ಕಿಲೋವಾಟ್ಗೆ 70 ವಾಟ್ DC ಫಾಸ್ಟ್ ಚಾರ್ಜಿಂಗ್ ಕನೆಕ್ಟ್ ಮಾಡೋಕೆ ಅವಾಗ 40 ಮಿನಿಟ್ಸಲ್ಲಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದು 7.2 ಕಿಲೋವಾಟ್ ವಾಲ್ ಮೌಂಟ್ AC ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. 45 ಕಿಲೋವಾಟ್ಗೆ 6.5 ಅವರ್ಸ್ ತೊಗೊಂಡ್ರೆ 55 ಕಿಲೋವಾಟ್ಗೆ 7.9 ಅವರ್ಸ್ ತೊಗೊಳುತ್ತೆ. ಆ್ಯಂಡ್ ರೆಗ್ಯುಲರ್ ಮನೆದೇನಿದೆ ಚಾರ್ಜಿಂಗ್ ಪೋರ್ಟು ಅದು 15 ಆ್ಯಂಪ್ಸು 17.5 ಗಂಟೆ ತೊಗೊಳುತ್ತೆ. ಆ್ಯಂಡ್ 55 ಕಿಲೋವಾಟ್ ಬಂದು 21 ಗಂಟೆ ತೊಗೊಳುತ್ತೆ. ಸೊ 7.2 ಕಿಲೋವಾಟ್ ತೊಗೊಂಡು ಚಾರ್ಜಿಂಗ್ ಹಾಕ್ಕೊಳ್ಳೋದೇ ಬೆಟರ್ ನನ್ನ ಪ್ರಕಾರ. ಆ್ಯಂಡ್ ವಾರಂಟಿಯಿಂದ ತೊಗೊಂಡ್ರೆ ಬ್ಯಾಟ್ರಿ ಮತ್ತು ಮೋಟಾರ್ಗೆ 8 ಇಯರ್ಸ್ ಅಥವಾ 1,60,000 ಕಿಲೋಮೀಟರ್ಸ್ ವಾರಂಟಿ ಇದೆ, ವಿಚ್ ಎವರ್ ಈಸ್ ಅರ್ಲಿಯರ್. ಆ್ಯಂಡ್ ವೆಹಿಕಲ್ ವಾರಂಟಿಯಿಂದ ತೊಗೊಂಡ್ರೆ 3 ಇಯರ್ಸ್ ಅಥವಾ 1,25,000 ಕಿಲೋಮೀಟರ್ಸ್ ವಾರಂಟಿ ಇರೋವಂಥದ್ದು. ಕಲರ್ ಆಪ್ಷನ್ ವೈಸ್ ಇಂಡಿವಿಜುವಲ್ ಪರ್ಸೋನಾಗೆ ಸೆಟ್ ಆಫ್ ಕಲರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟೀರಿಯರ್ಸ್ಗೂ ಇಂಡಿವಿಜುವಲ್ ಕಲರ್ಸ್ ಇದೆ. ಒಂದು ಪರ್ಸೋನಾಗೆ ಕೊಟ್ಟಿರೋ ಇಂಟೀರಿಯರ್ ಕಲರು ಇನ್ನೊಂದು ಪರ್ಸೋನಾಗೆ ಬರಲ್ಲ. ಬೇಸಿಕ್ಲಿ ಇಟ್ಸ್ ರಿಸರ್ವ್ಡ್ ಅಂತ ಹೇಳ್ಬೋದು. ಸೇಫ್ಟಿ ವೈಸ್ ಈ ಕಾರಲ್ಲಿ ಸೇಫ್ಟಿ ಫೀಚರ್ಸ್ ವೆಲ್ ಲೋಡೆಡ್ ಅನ್ಬೋದು. ಬಿಕಾಸ್ ನೆಕ್ಸಾನಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿರೋ ಅದೆಲ್ಲ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅಡಿಷ್ನಲಿ ಇದರಲ್ಲಿ ಲೆವೆಲ್ 2 ADAS ಕೂಡ ಇದೆ. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ವೈಸ್ ಕೂಡ ಟ್ಯಾಂಟರ್ನವರು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ವಿಷಯ. ಸೊ ಸೇಫ್ಟಿ ವೈಸ್ ನೋ ವರೀಸ್. ಅಟ್ ಲಾಸ್ಟ್ ಯಾವ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಆ್ಯಂಡ್ ಬೆಸ್ಟ್ ವೇರಿಯಂಟ್ ಟು ಬೈ ಅಂದರೆ ಕ್ರಿಯೇಟಿವ್ ಪರ್ಸೋನಾ ವ್ಯಾಲ್ಯೂ ಫಾರ್ ಮನಿ ನನ್ನ ಪ್ರಕಾರ. ಬಿಕಾಸ್ ನೆಸೆಸಿಟಿ ಫೀಚರ್ಸ್ ಎಲ್ಲನೂ ಇದೆ ಇದರಲ್ಲಿ. ಆ್ಯಂಡ್ ಇಂಥದ್ದಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಥರ ಇಲ್ಲವೇ ಇಲ್ಲ. ಹಾಗಾಗಿನೇ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತು. ಬಟ್ ಬೆಸ್ಟ್ ವೇರಿಯಂಟ್ ಟು ಬೈ ಅಂತಂದರೆ ಅಕಂಪ್ಲಿಷ್ಡ್ ವೇರಿಯಂಟು. ಬಟ್ ಪ್ಯಾನರಾಮಿಕ್ ಸನ್ರೂಫು, 360 ಕ್ಯಾಮ್ರಾ, RK.EV ಈ ಥರದ್ದೆಲ್ಲ ಮ್ಯಾಟ್ರ್ ಆಗುತ್ತೆ ಅಂದರೆ 75,000 ಎಕ್ಸ್ಟ್ರಾ ಕೊಟ್ಟು ಅಕಂಪ್ಲಿಷ್ಡ್ ಪ್ಲಸ್ ವೇರಿಯಂಟ್ನ ಕನ್ಸಿಡರ್ ಮಾಡ್ಬೋದು. ಮ್ಯಾಟರ್ ಆಗಲ್ಲ ಅಂದರೆ ಗೋ ಫಾರ್ ಅಕಂಪ್ಲಿಷ್ ಗೈಸ್. ಆ್ಯಂಡ್ ರೇಂಜ್ ಮ್ಯಾಟರ್ ಆಗುತ್ತೆ ಅಂದರೆ ಮಾತ್ರ 55 ಕಿಲೋವಾಟ್ಗೆ ಹೋಗಿ, ಆರ್ ಇಸ್ 45 ಕಿಲೋವಾಟ್ ಮೇಕ್ಸ್ ಮೋರ್ ಸೆನ್ಸ್. ಬಿಕಾಸ್ ಪ್ರೈಸ್ ಡಿಫ್ರೆನ್ಸು 76,000 ಇದೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮ್ಮ ಸಪೋರ್ಟು ಸಬ್ಸ್ಕ್ರೈಬ್ ಮುಖಾಂತರ ಮತ್ತು ಲೈಕ್ ಮುಖಾಂತರ ನಾವು ಎಕ್ಸ್ಪೆಕ್ಟ್ ಮಾಡೋದು. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.